ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ವಿಡಿಯೋದ ಕಾನ್ಸೆಪ್ಟ್ ಏನಂತಂದ್ರೆ, ನಾನು ಸ್ಪ್ಲಿಟ್ಸ್ ವಿಲ್ಲ ನೋಡ್ತೀನಿ ಎಪಿಸೋಡ್ 19-20. ಅದನ್ನು ನೋಡ್ಕೊಂಡು ನಿಮ್ಗೂ ಹೇಳ್ತೀನಿ ನನಗೆ ಏನು ಅನ್ನಿಸ್ತೈತಿ, ನಂದು ಒಪಿನಿಯನ್ ಏನದು ನೋಡಿದಾದ್ಮೇಲೆ ಅಂತೇಳಿ. ಈ ವಿಡಿಯೋ ಒಳಗೆ ಕಾಣಿಸತ್ತಲ್ಲ, ಆಕಿನ ಹೆಸರು ಕೀರ್ತಿ ಅಂತೇಳಿ, ನನ್ನ ಫ್ರೆಂಡ್. ಚಲೋ ಸ್ಟಾರ್ಟ್ ಕರ್ತೆ ಹೇ. ಬಟ್ ಕನ್ನಡ ಒಳಗೆ, ನಂದು ಹಿಂದಿ 50-50 ಐತಿ, ಕನ್ನಡ ಒಳಗೆ ರಿವ್ಯೂ. पैसा विला में हुआ एक इंटरेस्टिंग चैलेंज. Let me see. ಸೊ ನಾನು ನಿಮ್ಗೆ ಈಗ ಅದರ ಬ್ಯಾಕ್ ಸ್ಟೋರಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಯಾರು ಇಷ್ಟ, ಈ ಯಾವುದು ಪ್ಯಾರ್ ವಿಲ್ಲ ಒಳಗೆ ಎಲ್ಲ ಮರ್ಚ್ ಆಗೈತಿ, ಸ್ವ್ಯಾಪ್ ಆಗೈತಿ, ಅಲ್ಲಿಂದ ಇಲ್ಲೇ ಹುಡುಗರು, ಇಲ್ಲಿಂದ ಅಲ್ಲೇ. ಸೊ ಇದ್ರೊಳಗೆ ನನ್ಗೆ ದಿಪ್ತಾಂಶು ಇಷ್ಟ. ನೆಕ್ಸ್ಟ್ ಅಂತಂದ್ರೆ ಮೋಹಿತ್ ಸ್ವಲ್ಪ ಸೆನ್ಸಿಬಲ್ ಅನ್ನಿಸ್ತಾನ. ಸೊ ಈಗ ಏನು ನಡೆಯತೈತಿ ಅಂದ್ರೆ, ಗುಲ್ಲು, ಆಮೇಲೆ ವಿಶು, ಆಮೇಲೆ ಗೌರೇಶ್, 3 ಮಂದಿಗೂ ಡೇಟಿಗೆ ಕಳ್ಸತ್ತಾರ. ಓಕೆ, ಸೊ ನಂಗೆ ಈಗ ಏನು ಹೇಳ್ಬೇಕು ಅನ್ಸತೈತಿ ಅಂದ್ರೆ, ಗುಲ್ಲು ಮತ್ತು ಈಕಿಂತ ಹೆಸರೇನ ಅನಿಶಾ, ಗುಲ್ಲು ಮತ್ತು ರೆಡ್ ಡ್ರೆಸ್, ರೆಡ್ ಲಿಪ್ಸ್ಟಿಕ್ ಹಚ್ಕೊಂಡು ಡೇಟಿಗೆ ಹೋಗಾರಲ್ಲ. ಗುಲ್ಲು ಅಲ್ಲೇನೂ ಡೇಟಿಗೆ ಹೋದಾಗ ಎಕ್ಸೈಟೆಡ್, ಹ್ಯಾಂಗೆ ಹೋಗ್ತೀರಿ ನಂಗೆ ಅರ್ಥ ಆಗತ್ತಿಲ್ಲ ಡೇಟ್ ಒಳಗೆ. ಅದು ಮತ್ತು ಇಬ್ಬರು ಕುಂದಿರ್ಬೇಕು ಅಷ್ಟೊಂದು ಕ್ಯಾಮ್ರಾ ಒಳಗೆ. ಸ್ಪ್ಲಿಟ್ಸ್ ವಿಲ್ಲ ಅಂದ್ರೆ ಫುಲ್ ಆಕ್ವರ್ಡ್. ಅದು ಇಂಟ್ರೋವರ್ಟ್ಸಿಗಂತೂ ಆಗಂಗೆ ಇಲ್ಲ ಅನ್ನಿಸ್ತೈತಿ. ಮೇ ಬಿ ಅವ್ರ ಕೈಯಾಗ ಮಾಡೋಕ್ಕಿದೆಯಲ್ಲ, ಕ್ಯಾಮ್ರಾ ಇರ್ತೈತಿ, ನೀ ಚಲೋ ಅನ್ಸತಿ, ಅದೆಲ್ಲ ಹ್ಯಾಂಗೆ ಮಾತಾಡ್ತೀರಿ ಅಷ್ಟೊಂದು ಮಂದಿ ಮುಂದೆ. ಗುಲ್ಲು ಹೇಳತ್ತಾನ, ಇಬ್ಬರದು ನಮ್ದು ಧ್ವನಿ ನಮ್ಗಷ್ಟೇ ಕೇಳ್ಸತೈತಿ, ಇಬ್ಬರದು ಮಾತಾಡೋದು ಬೀಚ್ ಬಾಜು ಕುಂತ ಭಾಳ ಚಲೋ ಅನ್ಸತೈತಿ ಅಂತೇಳಿ. ಬಟ್ ನನಗೇನು ಅನ್ಸತೈತಿ ಅಂದ್ರೆ, ಎಲ್ಲ ಆಕಿ ಆಕಾಂಕ್ಷ ಮಾತಾಡತ್ತಾಳ. ಅವತ್ತು ನಾವು ಅಲ್ಲಿ ಕುಂತಿದ್ವಿ ಪೂಲ್ ಕಡೆ, ಭಾಳ ಮಸ್ತಾಗ ನೀನು ಸಾಫ್ಟ್ ಹಾರ್ಟೆಡ್ ಅನ್ನಿಸ್ತಿ ನಂಗೆ ಅಂತ ಎಲ್ಲ ಆಕಾಂಕ್ಷ ಹೇಳತ್ತಾಳೆ. ಇವನು ಬರೀ ಇಸ್ ಇಟ್, ಹಾಂ, ಓ ಥ್ಯಾಂಕ್ಸ್, ಇಷ್ಟ ಮಾತಾಡತ್ತಾನೆ. ಗುಲ್ಲು ಮತ್ತು ಅನಿಶಾಂದ್, ಸಾರಿ ನಾನು ಆಗಲ್ಲೇ ಏನಾರ ಅನಿಶಾಂದ್ ನೇಮ್ ಬೇರೆ, ಆಕಾಂಕ್ಷ ಅಕ್ಷಯ ಏನಾರ ಹೇಳಿದ್ದೆ ಅಂದ್ರೆ. ಸೊ ಗುಲ್ಲು ಮತ್ತು ಅನಿಶಾಂದ್ ಡೇಟ್ ಮುಗೀತೀಗ. ನಂಗೇನು ಅನ್ನಿಸ್ತಂದ್ರೆ, ಅವ್ನು ಸುಮ್ಮನೆ ಆಕಿ ಏನು ಹೇಳ್ತಾಳೆ ಅದಕ್ಕೆ ಯಾ ಸೇಮ್ ಥ್ಯಾಂಕ್ ಯು ಇಸ್ ಇಟ್ ಅಂತೇಳಿ ಹಿಂಗೆ ಹೇಳಿ ಮುಗ್ಸಾಕತ್ತಿದ್ದ. ಅವ್ನು ಪ್ರಾಪರ್ ಅವ್ನ ಸೆಲ್ಫ್ ಅವ್ನು ಇರಾತಿದ್ದಿದ್ದಿಲ್ಲ ಅಂತ ನನಗೆ ಅನ್ನಿಸ್ತಾ. ಬರೀ ಅವ್ರ ಕ್ಯಾಮ್ರಾಮ್ಯಾನ್ ಬರೀ ವಿಡಿಯೋ ಸಂಬಂಧ ಮಾಡತ್ತಾನಂತ ಅನ್ನಿಸ್ತು. ನೆಕ್ಸ್ಟ್ ಯಾರು ಡೇಟ್ ಐತೆ ಅವ್ರು ನೋಡೋಣ. ವಿಶು ಮತ್ತು ಸುಜೇನ್ ಇಬ್ರು ಡೇಟಿಗೆ ಹೋಗಾರ. ಆಕೆ ಅಂತೇಳಿ ಇಷ್ಟು ಕ್ರಿಯೇಟಿವ್. ವಿಶು ಹ್ಯಾಂಗ್ ಅದಾನ, ಸೂಜಿ ಇಲ್ಲಿಂದ್ರೆ ಸುಶಿ ಕರ್ದಾನವ. ಇದ ಒಂದು ರೀಸನಿಗೆ ಅವ ಭಾಳ ಕ್ರಿಯೇಟಿವ್ ಅಂತ ಇರ್ಬೋದು. ಸಿಂಗರ್ ಅದೆಲ್ಲ ಅದನ್ನು ಮಾಡ್ಬೋದು. ಬಟ್ ಸುಶಿ ಅಂತ ಕರೆಯೋದಕ್ಕೆ ಕ್ರಿಯೇಟಿವ್ ಅನ್ನೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಈಗ ಅವ್ರ ಡೇಟ್ ನಡೆಯತೈತಿ. ಅವ್ರು ಹೆಂಗೆ ಅನ್ಸತೈತೆ ಅಂದ್ರೆ, ಇಬ್ರು ಬರೀ ಕ್ಯಾಮ್ರಾ ನೋಡತ್ತಾರ. ನೆಕ್ಸ್ಟ್ ಯಾರ್ಯಾರು ಸ್ಪ್ಲಿಟ್ಸ್ ವಿಲ್ಲ ಹೋಗ್ತೀರಿ, ಕ್ಯಾಮ್ರಾ ಇಲ್ಲಾನೇ ಅಂತ ಅನ್ಕೊಂಬಿಡ್ರಿ. ನಾವು ಎಲ್ಲ ಅದೀವಿ, ಏನು ಜಸ್ಟ್ ಬಿಹೇವ್ ನಾರ್ಮಲ್. ಈಗ ಏನು ಮಾಡ್ಯಾನಂದ್ರೆ ವಿಶು ಅದು ಫುಲ್ ಡ್ರಿಂಕ್ ಆಕಿನ ಮ್ಯಾಗ ಚಲ್ಬಿಟ್ಟಾನ. ಅವ ಹೆಂಗೆ ಮಾತಾಡ್ತಾನ, ಓ ಬಾಯಿ ಈಕಿ ಸುಜೇನ್, Oh, he's so amazing, he's so smart, he's so fun. लेकिन तुम्हारे भाई ने कवर अप करने के लिए प्लान बना दिया डांस करने के लिए. बोले अलीद ಮಾತಾಡ್ತಾನ ವಿಶು. ಸೊ ವಿಶು ಮತ್ತು ಸುಜೈನ್ದು ಡೇಟ್ ಮುಗೀತ. ಈಗ ಗೌರೇಶ್ ಮತ್ತು ಆಕಾಂಕ್ಷನ್ ಡೇಟ್ ಚಾಲು ಆಗೈತಿ. ಲೊಕೇಶನ್ ಎಲ್ಲ ಚಲೋ ಐತಿ. ಸೊ ನಾನು ನಾಷ್ಟ ಮಾಡತ್ತೇನೆ, ಸಾಬುದಾನಿ. ಅದೇ ಇವ್ರಿಬ್ರದ್ದು ಚಲೋ ಐತಿ, ಕ್ಲೀನ್ ನೀಟ್ ನಡೆಯತೈತಿ. ನಂಗೆ ಇಷ್ಟ ಆಗಿದೆ ಗೌರೇಶ್. ಆಕಿಗೆ ಕೇಳತ್ತಾನ ಕ್ವೆಶನ್ಸ್ ಕೇಳದ, ನಿಂಗೆ ಯಾಕೆ ಹೊರಗೆ ಹುಡುಗರು ಇಷ್ಟ ಆಗಿರಲಿಲ್ಲ. ಸೊ ಅವ್ನು ಆಕಿಗೆ ಮಾತಾಡಕ್ಕೆ ಆಕಿನ ಕಡೆಲಿಂತ್ರ ಮಾತಾಡ್ಸತ್ತಾನ. ಅದು ಸಾಬುದಾನಿ ಉಪ್ಪಿಟ್ಟು ಫುಲ್ ಖಾರ ಆಗೈತಿ. ಗೌರೇಶ್ ಅಂಡ್ ಆಕಾಂಕ್ಷ ಡೇಟ್ ನಡೆಯತೈತಿ. ಸೊ ಕ್ಲೀನ್ ನೀಟ್ ಎಲ್ಲ ಚಲೋ ಆಗೈತಿ. ಬಟ್ ಇಲ್ಲ ತನಕ ಅಂದ್ರೂ 3 ಮಂದಿ ಡೇಟ್ ಒಳಗೆ ನಂಗೆ ಇವ್ರದ್ದು ಸ್ವಲ್ಪ ಚಲೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಗೈಸ್, ಫಸ್ಟ್ ಪಾಯಿಂಟ್ ಏನಂದ್ರೆ, ದೀಕ್ಷಾ ಈ ವಿಲ್ಲಾಗ ಬಂದಾಗ ಯಾರೂ ಇದ್ದಿದ್ದಿಲ್ಲ. ಮೇ ಬಿ ಕಿಯೋನಾ ಆಕಿನ ಜೊತೆ ಸ್ವಲ್ಪ
ಅಂತೇಳಿ ಸ್ವಲ್ಪ ಸಪೋರ್ಟಿಗೆ ಇರ್ಲ ಅನ್ನಿಸ್ತೈತಿ. ಅದಕ್ಕೆ ದೀಕ್ಷಾ ಆಕಿನ ಸಪೋರ್ಟ್ ತೊಗೊಂಡ. ಆಮೇಲೆ ಹಿಮಾಂಶು ಅವರೆಲ್ಲ ಈ ವಿಲಾಗ್ ಬಂದಾಗ ಈಕಿಗೆ ಬಿಟ್ಬಿಡತ್ತಾಳೆ, ನೀನು ಪ್ರಿಟೆಂಡ್ ಮಾಡತ್ತಿ, ನಿಂಗೆಲ್ಲ ಗೊತ್ತೈತಿ ಅಂದರೂ ನಾಟಕ ಮಾಡತ್ತಿ ಅಂತೇಳಿ. ಅದ್ರೊಳಗೆ ಕಿಯೋನಾ ಏನು ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಕಿಯೋನಾ ಏನು ಹೇಳ್ತಾಳಂದ್ರೆ, ಎಲ್ಲರೂ ಬರ್ತಾರೆ ಅವಾಗ, ಕಾಯ್ರಾ, ಜಾಲ, ಖುಷಿ ಅವರೆಲ್ಲ ಬರ್ತಾರೆ. ಕಿಯೋನಾ ಏನು ಹೇಳ್ತಾಳಂದ್ರೆ, ಗುಲ್ಲುನೇ ಬೆಸ್ಟ್, ಅವ್ರು ಇರ್ಬೇಕಿತ್ತು. ಕಾಯ್ರಾನ್ ರಿಯಾಕ್ಷನ್ ಹೆಂಗೈತಿ ಅಂದ್ರೆ, ಈಗ ಒಂದು ಗಂಡ ಹೆಂಡತಿ ಮದ್ವೆ ಆಗಿರ್ತೈತಿ, ಅದ್ರೊಳಗೆ ಗಂಡ ಇರಂಗಿಲ್ಲ. ಆ ಹೊಸ ಮದ್ವೆ ಆಗಿದ್ದ ಜೋಡಿಗೆ ಹೆಂಡತಿ ಕೇಳ್ತಿರ್ತಾರೆ ಗಂಡನ ಬಗ್ಗೆ, ಎಷ್ಟು ನಾಚ್ಕೋತಿರ್ತಾಳೆ ನೋಡಿ, ಹಂಗೆ ಸೇಮ್ ಅಂತೇಳಿ ಕಾಯ್ರಾ ಎಷ್ಟು ನಾಚ್ಕೊಳತ್ತಾಳ. ಐ ಕ್ಯಾನ್ ಸಿ ದ್ಯಾಟ್. ಸೊ ನೆಕ್ಸ್ಟ್ ಜಗಳ ನೋಡೋಣ. ಓಕೆ ಗೈಸ್, ಸೊ ಈಗ ನೆಕ್ಸ್ಟ್ ಕಿಯೋನಾ ಜಗಳ ಮಾಡಿದ್ಲ, ಕಿಯೋನಾ ಜಗಳ ಮಾಡಿದ್ಲ ಕಾಯ್ರಾ ಮತ್ತು ಜಲಕ್ ಅವರೆಲ್ಲ ಕಿಯೋನಾನ್ ಸ್ವಲ್ಪ ಯೂಸ್ ತೊಗೋಬೇಕಂತ ಅಂದ್ಕೊಂಡು ಮಾತಾಡಿ ಮುಗೀತಿ. ನೆಕ್ಸ್ಟ್ ಕಿಯೋನಾ ಹಿಮಾಂಶು ಕಡೆ ಬಂದಾಳೆ. ಏನು ಹೇಳತ್ತಾಳ ಅಂದ್ರೆ, ನೀನು ನಂಗೆ ಥ್ರೆಟನ್ ಮಾಡೋದಿದ್ರೆ ಮಾತಾಡೋಕೆ ಹೋಗಬೇಡ, ಡಿಸ್ರೆಸ್ಪೆಕ್ಟ್ಫುಲ್ ಇದ್ರೆ ನನ್ನ ಜೊತೆ ಮಾತಾಡೋಕೆ ಹೋಗಂತ. ಸಮ್ವೇರ್ ಐ ಫೀಲ್ ಶೀಸ್ ಕರೆಕ್ಟ್. ಯಾಕಂತಂದ್ರೆ ಅವ್ನು ಮಾತಾಡೋದೆಲ್ಲ ಸ್ವಲ್ಪ ಧಮ್ಕಿ ಕೊಟ್ಟಂಗೆ ಇರತೈತಿ, ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ. ಕಾಯ್ರಾ ಹೆಂಗೆ ಹೇಳತ್ತಾಳೆ, ಏನು ಹೇಳತ್ತಾಳೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ನೋಡೋಣ ಏನು ಹೇಳ್ತಾಳೆ. ಏನಂತಂದ್ರೆ, ಈಗ ಎಲ್ಲರೂ ಪವರ್ ಡೋಮ್ ಅಲ್ಲಿ ಹೊಂಟ ರೆಡಿಯಾಗಿ ಎಲ್ಲರೂ ಕಿಯೋನಾಗ ಟಾರ್ಗೆಟ್ ಮಾಡ್ಯಾರ. ಬಟ್ ನಾನಂತರೂ ಕಿಯೋನಾ ಸೈಡ್. ಯಾಕಂದ್ರೆ ಆಕಿ ಆಯ್ತಪ್ಪ ಹಿಮಾಂಶು ಥ್ರೆಟನ್ ಮಾಡತ್ತಾನಂತ ಹೇಳತ್ತಾಳೆ, ಎಲ್ಲ ಹುಡುಗರಿಗೂ ಹೋಗಿ ಹೇಳತ್ತಾಳ, ಅವನಿಗಷ್ಟೇ ಹೇಳತ್ತಾಳೆ. ಯಾಕೆ ರೀಸನ್ ಐತಿ, ಹಿಮಾಂಶು ಹಂಗೆ ಮಾತಾಡ್ತಾನೆ ಹುಡುಗಿಯರ ಜೊತೆ. ಆಮೇಲೆ ಲಾಸ್ಟ್ ಡೋಮ್ ಒಳಗೂ ಅವನು ಧಮ್ಕಿ ಕೊಟ್ಟಾನ ಬೇರೆ ಹುಡುಗಿಯರಿಗೆ, ಪ್ರೀತ್ ಅವ್ರಿಗದು. ದರ್ ಈಸ್ ಅ ರೀಸನ್, ಅದಕ್ಕೆ ಆಕೆ ಹಂಗೆ ಹೇಳತ್ತಾಳ. ಈಗ ಹಿಮಾಂಶು ಮಾತಾಡತ್ತಾನ ಡೋಮ್ ಒಳಗೆ, ಕಿಯೋನಾ ಬರೀ ಅವ್ನಿಗೆ ಮಾತಾಡೋಕ್ಕೆ ಬಿಡತ್ತಿಲ್ಲ, ಅವ್ನ ಮೇಲೆ ಹೇಳತ್ತಾಳ. ಇಂಥವ್ರು ಸ್ವಲ್ಪ ಜನ ಇರ್ತಾರ, ಗೊತ್ತಿಲ್ಲ, ಅವ್ರು ಯಾರೇನು ಹೇಳಿದ್ರು ಸ್ವಲ್ಪ ಸುಮ್ಮನಿರ, ಅವ್ರಿಗೆ ಮಾತಾಡೋಕೆ ಬಿಡ ಅಂತ ಹೇಳಿದ್ರು ಅವ್ರು ಕೇಳಂಗಿಲ್ಲ. ಆಮ್ಯಾಗ ಇನ್ನೊಂದು ಏನಂದ್ರೆ, ಇದು ನಂದು ಆಫೀಸ್ ಒಳಗೂ ನಂಗೆ ಎಕ್ಸ್ಪೀರಿಯನ್ಸ್ ಆಗೈತಿ. ಹಿಮಾಂಶು ಏನು ಹೇಳತ್ತೇನಂದ್ರೆ, ಶಿ ಈಸ್ ವೆರಿ ಸ್ಮಾರ್ಟ್, ಆಕಿ ಭಾಳ ಸ್ಮಾರ್ಟ್ ಅದಾಳ ಅಂತೇಳಿ. ಹೆಂಗೆ ಆಗ್ತೈತಿ ಅಂದ್ರೆ, ಯಾರು ವಾಪಸ್ ಏನಾದರೂ ಕ್ವೆಶನ್ ಕೇಳಿದ್ರೆ ವಾಪಸ್ ಅವ್ರು ಏನು ಮಾತಾಡ್ತಿರ್ತಾರೋ ಅದನ್ನು ಕೇಳಲಾರ್ದ ಸುಮ್ಮನೆ ಇರಲಾರ್ದ ನಡಕ್ಕೆ ನಮ್ಗೆ ಏನು ಅನ್ನಿಸ್ತೈತಿ ನಮ್ದು ಒಪಿನಿಯನ್ ಹೇಳಿದ್ರೆ ನಾವು ಸ್ಮಾರ್ಟ್. ಇಲ್ಲ ಅಂತಂದ್ರೆ ಈಕಿ ಚಲೋ ಆಕಿ ಅಂದ್ರೆ, ಈ ಕಿಯೋನಾ ಸುಮ್ಮನೆ ಇದ್ಲ ಅಂದ್ರೆ ಆಕಿ ಚಲೋ ಆಕಿ, ಇದಿಷ್ಟೆಲ್ಲ ಮಾತಾಡಿರ್ಲಿಲ್ಲ ಅಂದ್ರೆ ಕಿಯೋನಾ ಚಲೋ ಆಕಿ. ಈಗ ಮಾತಾಡತ್ತಾಳ, ಅದಕ್ಕೆ ಆಕಿ ಭಾಳ ಸ್ಮಾರ್ಟ್. ಕಿಯೋನಾಗ ಮನೆಗೆ ಕಳ್ಸತ್ತಾರ. ಓಕೆ, ಆಕೆ ಯಾಕೆ ಹಂಗೆ ಹೇಳತ್ತಾಳೆ, ಥ್ರೆಟನ್ ನಂಗೆ ಫೀಲ್ ಆಗತ್ತೈತಿ, ಇವ್ನು ಮಾಡ್ತಾನೆ ಅನ್ನಿಸ್ತೈತಿ ನನಗಂತ ಯಾಕೆ ಹೇಳತ್ತಾಳೆ, ವಿತೌಟ್ ಎನಿ ರೀಸನ್ ಇಲ್ಲ. ಅವ್ನು ಲಾಸ್ಟ್ ಟೈಮ್ ಮಾಡ್ಯಾನ, ಈಗ ಆಯ್ತು ಅವನು ಪ್ರೀತಿಗೆ ಮಾಡೋಣ, ನಮಗೆ ಮಾಡಲ್ಲ, ನಿನ್ನ ಜೊತೆ ಚಲೋನೇ ಅದಾನ, ನೀನು ಯಾಕೆ ಹಿಂಗೆ ಹೇಳತ್ತಿ, ಅವ್ನಿಗೆ ಮಾಡೋಣ ಅಂತಂದ್ರೆ ಅದನ್ನ ಅಲ್ಲೇ ಮರೆತು ವಾಪಸ್ ನಾನು ನಾರ್ಮಲ್ ಹೆಂಗೆ ಇರೋಕ್ಕಾಗ್ತೈತಿ. ಅವನು ಒಬ್ರಿಗೆ ಧಮ್ಕಿ ಕೊಡತ್ತಾನಂದ್ರೆ ನೆಕ್ಸ್ಟ್ ನಾನು ಇರ್ಬೋದು, ನನ್ಗೆ ಅದು ಒಂದು ಎನ್ವಿರಾನ್ಮೆಂಟ್ ಇರ್ತೈತಿ ಅಲ್ಲ, ದರ್ ಈಸ್ ಅ ರೀಸನ್. ಅದಕ್ಕೆ ಹೇಳತ್ತಾಳ. ಆಮೇಲೆ ಸ್ವಲ್ಪ ಎಮೋಷ್ನಲಿ ಮೆಂಟಲಿ ಸ್ವಲ್ಪ ವೀಕ್ ಇರ್ಬೋದು, ಬಟ್ ಆಕೆ ಏನು ಹೇಳತ್ತಾಳ, ನಾನಂದ್ರೂ ಆಕಿನ ಸೈಡ್ ಅದೀನಿ. ಕಿಯೋನಾ ನೋಡೋಣ ನೆಕ್ಸ್ಟ್ ಏನಾಗ್ತೈತಿ. ಕಿಯೋನಾ ಕರೆಗೂ ಮನೆಗೆ ಹೋಗ್ತಾಳೆ ಇಲ್ಲ ಗೊತ್ತಿಲ್ಲ. ಈಗಂದ್ರೂ ಡೋಮ್ಲಿಂದ ಹೊರಗೆ ಬಂದಾಳೆ. ಅಷ್ಟು ದೊಡ್ಡ ಡೋಮ್ ಒಳಗೆ ಮತ್ತು ಪ್ಲಸ್ ಕ್ರ್ಯೂ ಇರ್ತೈತಿ. ಅಷ್ಟು ತಗೊಂಡು 16 ಜನ ಕಂಟೆಸ್ಟೆಂಟ್ ಅದಾರ. ಎಲ್ಲರೂ ನೀವು ಆಕಿನ ಮ್ಯಾಗ ಬೀಳತ್ತೀರಿ. ಆಕಿ ಒಂದು ಮಾತು ನಿಂಗೆ ಮಾಡಿದ ಏನು ಥ್ರೆಟನ್ ಧಮ್ಕಿ ಕೊಟ್ಟಿಲ್ಲ. ಮುಂದಿನ ಫ್ಯೂಚರ್ ಬಗ್ಗೆ ಮಾತಾಡಬೇಡ. ಒಂದು ಮಾತಿಗೂ ತಪ್ಪು ಹಿಡ್ಕೊಂಡು ಕುಂತ್ರೆ ಆಬ್ವಿಯಸ್ಲಿ ಅಳ್ತಾಳೆ. ಆಮೇಲೆ ನಂಗೆ ಇನ್ನೂ ಒಂದು ಅರ್ಥ ಆಗಂಗಿಲ್ಲ, ಯಾರು ಅಳೋದು ಸುಳ್ಳು ನಾಟಕ ಮಾಡ್ತಾರೆ, ಕಣ್ಣೀರು ಹೆಂಗೆ ಬರ್ತಾವೆ? ಅದು 1 ಸರಿ ಓಕೆ, 2 ಸರಿ ಓಕೆ, ಎವ್ರಿ ಟೈಮ್ ಅವ್ರು ಯಾಕಷ್ಟು ನಾಟಕ ಮಾಡ್ತಾರೆ, ಯಾಕಷ್ಟು ಪ್ರೆಷರ್ ಇಟ್ಕೋಬೇಕು ಅವ್ರ ತಲೆ ಮೇಲೆ. ಸೊ ನನಗೆ ಅನ್ನಿಸ್ತೈತಿ, ಮೇ ಬಿ ನಾನು ಇನ್ನೋಸೆಂಟ್ ಇರ್ಬೋದು, ಯಾರು ಅಳೋದು ಸುಳ್ಳು ನಾಟಕ ಮಾಡೋಂಗಿಲ್ಲ. ಏನಾರ ಅವ್ರಿಗೆ ಎಮೋಷನ್ಸ್ ಹರ್ಟ್ ಆದಾಗ, ಮಿಕ್ಸ್ಡ್ ಆಫ್ ಎಮೋಷನ್ಸ್ ಆದಾಗೆ ಅಳು ಬರ್ತೈತಿ. ಅಷ್ಟೇ, ಮುಗೀತು 19 ಎಪಿಸೋಡ್. ರೆಡ್ ಡ್ರೆಸ್, ಸೆಕೆಂಡ್ ಮೇಕಪ್, ಮುಖ, ಆಮೇಲೆ ಅಸ್ಮಿತಾದ ಮೇಕಪ್ ಇಷ್ಟ ಆಗೈತೆ. ಆಕೆಗೆ ಇವತ್ತು ಜಾಸ್ತಿ ತೋರಿಸಿಲ್ಲ. ನೆಕ್ಸ್ಟ್ ಕಿಯೋನಾ ಖೈರಾನು ಮಸ್ತ್ ಕಾಣತ್ತಾಳ. ಅಷ್ಟೇ, ಬಾಯ್ ಬಾಯ್.